ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಆಗಸ್ಟ್ 1ಕ್ಕೆ ತೀರ್ಪನ್ನ ಮುಂದೂಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಕೇಸ್ನಲ್ಲಿ ಸ್ಪಷ್ಟೀಕರಣ ಬೇಕಿದ್ದರಿಂದ ಇಂದು ತೀರ್ಪಿಲ್ಲ ಅಂತ ಇದೀಗ ಮುಂದೂಡಲಾಗಿರುವಂತದ್ದು. ಎರಡು ಕಡೆ ವಕೀಲರಿಂದ ಕೆಲವು ಸ್ಪಷ್ಟನೆ ಕೇಳದ ಹಿನ್ನೆಲೆಯಲ್ಲಿ ತೀರ್ಪನ್ನ ಮುಂದೂಡಲಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಆಗಸ್ಟ್ 1ಕ್ಕೆ ತೀರ್ಪನ್ನ ಮುಂದೂಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಮುಂದೂಡಿರುವಂತದ್ದು. ಕೇಸ್ನಲ್ಲಿ ಸ್ಪಷ್ಟೀಕರಣ ಬೇಕಾಗಿರುವುದರಿಂದ ಇಂದು ತೀರ್ಪನ್ನ ನಡೆಸಲಾಗ್ತಾ ಇಲ್ಲ, ಮುಂದೂಡಲಾಗಿರುವಂತದ್ದು. ಎರಡು ಕಡೆ ವಕೀಲರಿಂದ ಕೆಲವು ಸ್ಪಷ್ಟನೆ ಕೇಳಿಬರದ ಹಿನ್ನೆಲೆಯಲ್ಲಿ ಜಡ್ಜ್ ಈ ತೀರ್ಪನ್ನ ಆಗಸ್ಟ್ 1ಕ್ಕೆ ಮುಂದೂಡಿದ್ದಾರೆ. ವಕೀಲರಿಂದ ಕೆಲ ಸ್ಪಷ್ಟೀಕರಣ ಕೇಳಿಲ್ಲ, ಹಾಗಾಗಿ ತೀರ್ಪನ್ನ ಮುಂದೂಡಿರುವಂತದ್ದು. ಕೆಲ ಸ್ಪಷ್ಟನೆ ಬೇಕಾಗಿದೆ, ವಾದ ಬೇಡವೆಂದ ಕೋರ್ಟ್. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪೀಠದಿಂದ ತೀರ್ಪು ಮುಂದೂಡಿಕೆ ಆಗಿರುವಂತದ್ದು. ಇದೀಗ ಆಗಸ್ಟ್ 1ಕ್ಕೆ ತೀರ್ಪನ್ನ ಮುಂದೂಡಲಾಗಿರುವಂತದ್ದು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಆಗಸ್ಟ್ 1ಕ್ಕೆ ತೀರ್ಮಾನವಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ ಇದೀಗ ತೀರ್ಪನ್ನ ಮುಂದೂಡಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಕೇಸ್ ಇದು. ಇದೀಗ ಕೇಸನ್ನ ಆಗಸ್ಟ್ 1ಕ್ಕೆ ಮುಂದೂಡಲಾಗಿರುವಂತದ್ದು. ಕೆಆರ್ ನಗರ ಮಹಿಳೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಮುಂದೂಡಲಾಗಿದೆ. ಆಗಸ್ಟ್ 1ಕ್ಕೆ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ. ಕೇಸ್ ಖುಲಾಸೆಯಾದ್ರೂ ಕೂಡ ಬಿಡುಗಡೆ ಭಾಗ್ಯ ಇಲ್ಲ ಪ್ರಜ್ವಲ್ ರೇವಣ್ಣಗೆ. ಕೇಸ್ನಲ್ಲಿ ಸ್ಪಷ್ಟೀಕರಣದ ಅಗತ್ಯ ಇದೆ, ಹಾಗಾಗಿ ಇಂದು ತೀರ್ಪನ್ನ ನಡೆಸಿಲ್ಲ. ಎರಡು ಕಡೆ ವಕೀಲರಿಂದ ಕೆಲವು ಸ್ಪಷ್ಟನೆ ಕೇಳ್ಬರದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ವಾದ ಬೇಡ, ಸ್ಪಷ್ಟೀಕರಣದ ಅಗತ್ಯವಿದೆ, ಹಾಗಾಗಿ ಸ್ಪಷ್ಟತೆಯನ್ನ ಕೊಡಿ ಅನ್ನುವ ನಿಟ್ಟಿನಲ್ಲಿ ತೀರ್ಪನ್ನ ಮುಂದೂಡಲಾಗಿರುವಂತದ್ದು. ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪೀಠದಿಂದ ತೀರ್ಪನ್ನ ಮುಂದೂಡಲಾಗಿದೆ. ಮನೆ ಕೆಲಸದಾಕೆ ದಾಖಲಿಸಿದ್ದ ರೇಪ್ ಕೇಸ್ ತೀರ್ಪು ಇದೀಗ ಮುಂದಕ್ಕೆ ಹೋಗಿರುವಂತದ್ದು. ಇಂದು ನಿರ್ಧಾರವಾಗದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು 4 ಕೇಸ್ಗಳು ದಾಖಲಾಗಿದ್ವು. ಆ ಪೈಕಿ ಇದೀಗ ಆಗಸ್ಟ್ 1ಕ್ಕೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ. ಕೇಸ್ನಲ್ಲಿ ಸ್ಪಷ್ಟೀಕರಣದ ಅಗತ್ಯ ಇರೋದ್ರಿಂದ ಈ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ.